ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಮೇಡಮ್ ನೀವಿಲ್ಲೇ ಕೂತಿರಿ, ನಾನು ಹೋಗಿ ಫ್ರೇಮ್ ರೆಡಿ ಮಾಡಿಸ್ಕೊಂಡ್ ಬರ್ತೀನಿ. ಇಷ್ಟು ದೂರ ಬಂದಿರೋಳ್ಗೆ ಇನ್ನಷ್ಟು ದೂರ ಬರೋದ್ ಕಷ್ಟನಾ? ನಾನು ಬರ್ತೀನಿ. ಅದಕ್ಕಲ್ಲ ಮೇಡಮ್, ಇದು ತುಂಬಾ ಜನ ಓಡಾಡೋ ಜಾಗ. ನೀವು ಬೇರೆ ಕಿರೀಟ ಇಲ್ದಿರೋ ರಾಣಿ ಹಾಗೆ. ಮಿನಿಸ್ಟ್ರು ಮಗಳು ಅಂದ್ಮೇಲೆ ರಾಣಿ ಇದ್ದ ಹಾಗೆ ತಾನೆ. ನೀವು ಆರಾಮಾಗಿ AC ಹಾಕೊಂಡು ಕೂತ್ಕೊಂಡಿರಿ, ನಾನು ಹಿಂಗೋಗಿ ಹಂಗೆ ಬಂದ್ಬಿಡ್ತೀನಿ. ಓಕೆನಾ? ಕೊಡಿ, ಫೋಟೋ ಕೊಡಿ. ಈ ಫೋಟೋ ನಿಮ್ಮ ಅಪ್ಪಂದ? ಹೌದು, ಇದು ನಮ್ಮ ಅಪ್ಪನ ಪೋಸ್ಟರು. ಮೇಡಮ್, ಗೋಡೆ ನಿಮ್ಮ ಅಪ್ಪಂದಲ್ವಲ್ಲ, ಸುಮ್ಮನೆ ನನ್ನ ಪಾಡಿನಲ್ಲಿ ಕೆಲಸ ಮಾಡಕ್ ಬಿಡಿ. ಒಳ್ಳೆ ಮಾತಲ್ಲಿ ಹೇಳಿದ್ರೆ ಕೇಳಲ್ಲ ಅಲ್ವಾ ನೀನು? ಒಳ್ಳೆ ಮಾತಲ್ಲಿ ಹೇಳಿದ್ರೆ ಕೇಳಲ್ಲ ಅಲ್ವಾ? ಯಾಕೆ ಹಿಂಗಾಗ್ಬಿಟ್ರಿ ಪಾಪ? ನಮ್ಮ ಅಪ್ಪನ ಫೋಟೋಕ್ಕೆ ಗಮ್ ಹಾಕಕ್ ಬಂದ್ರಿ, ಈಗ ನಿಮ್ ಮುಖಾನೆ ಗಮ್ ಗಮ್ ಆಗೋಯ್ತು. ಇದಕ್ಕೆ ಕರ್ಮ ರಿಟರ್ನ್ಸ್ ಅನ್ನೋದು. ಕರ್ಮ ಕರ್ಮ. ನಿಮ್ಮ ಅಪ್ಪನ ಫೋಟೋಗೆ ಯಾರು ಏನು ಮಾಡಬಾರ್ದು ಅಂದ್ರೆ ಈ ಫೋಟೋನೆಲ್ಲ ತಗೊಂಡೋಗಿ ನಿಮ್ಮ ಮನೇಲಿ ಹಾಕೊಳ್ಳಿ. ಅದ್ಬಿಟ್ಟು ಗೋಡೆ ಮೇಲೆ ಅಂಟಿರೋ ಪೋಸ್ಟರ್ನೆಲ್ಲ ಕಾವಲು ಕಾಯ್ಕೊಂಡು ಇಲ್ಲೇ ಇರ್ತೀಯ. ಹೋಗವ. ಹಾಗೇನಲ್ಲ, ನಮ್ಮ ಅಪ್ಪನ ಮುಖ ಗಮ್ ಹಾಕಿದ್ರಲ್ಲ, ನನಗೆ ಕೋಪ ಬಂದು ನಾನು ತಳ್ಬಿಟ್ಟೆ. ಏನು ಅನ್ಕೋಬೇಡಿ. ಮಾಡದೆಲ್ಲ ಮಾಡಿ ಸಾರಿ ಕೇಳ್ಬಿಟ್ರೆ? ಸಾರಿ ಯಾರು ಕೇಳ್ತಿರೋದು? ತಪ್ಪು ಮಾಡಿರೋದು ನೀನು, ಸಾರಿ ಕೇಳ್ಬೇಕಾಗಿರೋದು ನೀನು, ನಾನಲ್ಲ. ಬರೀ ಗಮ್ ಹಾಕಿರೋದಕ್ಕೆ ಈ ಸ್ಥಿತಿ ಬಂದಿದೆ. ಇನ್ನು ಪೋಸ್ಟರ್ ಕಿತ್ತಾಗಿದ್ದಿದ್ರೆ ಏನ್ರಿ ಮಾಡ್ತಿದ್ರಿ? ಮಿನಿಸ್ಟರ್ ಮಗಳಿಗೆ ಏನ್ ಮಾಡ್ತಿದ್ನ ನಿನ್ನ? ಮೇಡಮ್ 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 ಮೇಡಮ್, ನೀವಿಲ್ಲಿ ಕಾರ್ ಬಿಟ್ಟು ಯಾಕೆ ಹೇಳಿದ್ರಿ ಮೇಡಮ್? ನೀವಿಲ್ಲಿ ಕಿರಿಕು ಮಾಡೋದು ಜಾಸ್ತಿ ಇದೆ ಅಂತ ಹೇಳ್ದೆ ತಾನೆ? ಸರ್, ನಾನೆಲ್ಲ ಕಿರಿಕ್ ಮಾಡಿದ್ದು ಈ ಅಮ್ಮ. ಇಲ್ಲಿ ನೋಡಿ ಹೆಂಗ್ ಮಾಡಿದಾಳೆ ಅಂತ. ಇವತ್ತಿನ ಕೆಲಸ ಎಲ್ಲ ಹಾಳಾಗೋಯ್ತು. ಇವತ್ತಿನ ಕೂಲಿ ಯಾರು ಕೊಡ್ತಾರೆ ಸರ್? ಕೂಲಿ ಬೇರೆ ಕೊಡ್ತಾರೆ ನಿಂಗೆ. ಮೇಡಮ್ ಸುಮ್ಮನಿರಿ ಮೇಡಮ್, ತಪ್ಪು ತಿಳ್ಕೊಬೇಡಿ. ಸುಮ್ಮನೆ ಯಾಕೆ ಜಗಳ? ನಿಮಗೆ ಲಾಸ್ ಅಲ್ವಾ? ಸುಮ್ಮನಿರಿ ಮೇಡಮ್. ಏಯ್, ಗೊತ್ತಲ್ಲ, ಇನ್ನೊಂದ್ಸಲ ಇಂಥ ಕೆಲಸ ಎಲ್ಲ ಮಾಡು. ಮೇಡಮ್ ಬನ್ನಿ ಮೇಡಮ್, ಮೊದಲು ನೀವು ಕಾರಲ್ಲಿ ಕೂತ್ಕೊಳ್ಳಿ, ಇಲ್ಲಿಂದ ಹೊರಡೋಣ. ಬಿಡೋ ನನ್ನ ಕೈನ. ಮೇಡಮ್ ನಾನು ಹಿಡ್ಕೊಂಡಿಲ್ಲ. ಇದೇನಿದು ಗಮ್ಮ ಇಷ್ಟು ಬೇಗ ಅನ್ಕೊಂಡ್ಬಿಡ್ತಾ? ಅಯ್ಯೋ, ಇದು ಯಾವುದೋ ಸ್ಟ್ರಾಂಗ್ ಗಮ್ ಅನ್ಸುತ್ತೆ ಮೇಡಮ್. ಒಂದು ನಿಮಿಷ ಇರಿ. ಅಯ್ಯಪ್ಪ ಮೇಡಮ್, ಇರಿ ಮೇಡಮ್, ಒಂದು ನಿಮಿಷ ಇರಿ ಮೇಡಮ್. ಅಲ್ವೇ ಶ್ರೀವಲ್ಲಿ, ನೀನು 3 ಹೊತ್ತು ಸುಬ್ಬು ಸುಬ್ಬು ಅಂತ ಜಪ ಮಾಡ್ತಿದ್ಯಾ. ಅವನ ಮನ್ಸಲ್ಲಿ ನೀನು ಇದೆಯೋ ಇಲ್ವೋ ಅಂತ ಯಾವಾಗ ತಿಳ್ಕೊಂತೀಯ? ನನ್ನ ಸುಬ್ಬು ಪ್ರೀತಿನ ನಾನು ನಿಮ್ಮ ಹತ್ರ ನೇರವಾಗಿ ಹೇಳ್ದೆ ಇರ್ಬೋದು, ಆದರೆ ನಮ್ಮ ಮನ್ಸುಗಳು ಯಾವಾಗಲೂ ಪ್ರೀತಿ ಬಗ್ಗೆನೇ ಮಾತಾಡ್ತಿರುತ್ತೆ. ಅದು ಬರೀ ನಮ್ಮ ಮನ್ಸುಗಳಿಗೆ ಮಾತ್ರ ಕೇಳಿಸುತ್ತೆ, ನಿಮಗೆಲ್ಲ ಕೇಳಿಸಲ್ಲ. ಆಯ್ತು ಬಿಡಮ್ಮ. ಊರ್ ಮುಂದೆ ಎಲ್ಲ ನಾನು ಪ್ರೀತಿ ಮಾಡ್ತಿದ್ದೀನಿ ಅಂತ ಹೇಳ್ಕೊಳ್ಳೋಳಿಗೆ ಸುಬ್ಬು ಮುಂದೆ ಹೋಗಿ ಪ್ರೀತಿ ಮಾಡ್ತಿದ್ದೀನಿ ಅಂತ ಹೇಳೋ ಧೈರ್ಯನೇ ನನಗಿಲ್ಲ. ಇನ್ನ ಸುಬ್ಬುನ ಅವನು ಹುಡುಗಿರಂದ್ರೆ ಹೆದರಿ ನಡುಕ್ತಾನೆ. ಇನ್ನು ಅವನು ಬಂದು ನಾನು ಪ್ರೀತಿಸ್ತಿದ್ದೀನಿ ಅಂತ ಹೇಳ್ತಾನ? ಅವನ ಪ್ರಪಂಚದಲ್ಲಿ ಅವನ ಮನೆಯವ್ರನ್ನ ಬಿಟ್ರೆ ಒಂದು ಹುಡುಗಿ ಅಂತ ಅವ್ನು ಮಾತಾಡ್ಸೋದು ನನ್ನ ಜೊತೆ ಮಾತ್ರ, ಗೊತ್ತಾ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.